ಬಂಡೆ ಮಠದ ಬಸವಲಿಂಗ ಶ್ರೀ ಆತ್ಮಹತ್ಯೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದಲ್ಲಿ 3 ಮಾಸ್ಟರ್ ಮೈಂಡ್ಗಳು ಬಲೆಗೆ ಬಿದ್ದಿದ್ದು, ಪರಿಚಯಸ್ಥರೇ ಸ್ವಾಮೀಜಿಗೆ ಖೆಡ್ಡ ತೋಡಿರುವುದು ಬಟ ಬಯಲಾಗಿದೆ. ಬಸವಲಿಂಗ ಶ್ರೀ ಸೂಸೈಡ್ ಕೇಸ್ಗೆ ಬಿಗ್ ಟ್ವಿಸ್ಟ್. ದಾಯಾದಿ ಕಲಹ, ಬಂಡೆ ಮಠ ಸ್ವಾಮೀಜಿಗೆ ಖೆಡ್ಡ. ಕಳೆದ ಸೋಮವಾರ ಆತ್ಮಹತ್ಯೆಗೆ ಶರಣಾದ ಬಸವಲಿಂಗ ಶ್ರೀಗಳ ಕೇಸ್ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಪೊಲೀಸರಿಗೆ ತನಿಖೆ ವೇಳೆ ಸೂಸೈಡ್ ಹಿಂದಿನ ಅಸಲಿಯತ್ತಿನ ಸುಳಿವು ಸಿಕ್ಕಿದ್ದು, ಪ್ರಕರಣ ಸಂಬಂಧ 3 ಬಂಧಿಸಿದ್ದಾರೆ. ಪ್ರಕರಣ ಸಂಬಂಧ ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿದ್ಧಗಂಗಾ ಮಠದ ಅಧೀನದಲ್ಲೇ ಇರೋ ರಾಮನಗರ ಜಿಲ್ಲೆ ಕಣ್ಣೂರು ಮಠದ ಮೃತ್ಯುಂಜಯ ಸ್ವಾಮೀಜಿ 21 ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ನೀಲಾಂಬಿಕಾ ಅಲಿಯಾಸ್ ಚಂದು ಹಾಗೂ ತುಮಕೂರಿನ ವಕೀಲ ಮಹದೇವಯ್ಯ ಎಂಬುವರನ್ನ ಬಂಧಿಸಿದ್ದಾರೆ. ನೀಲಾಂಬಿಕೆ ಇಸ್ ಮೇನ್ಲಿ ಫ್ರಮ್ ದೊಡ್ಡಬಳ್ಳಾಪುರದಲ್ಲಿ ಸೆಕೆಂಡರಿ ಇಂಜಿನಿಯರಿಂಗ್ ಓದ್ತಾ ಇರ್ತಾಳೆ. ಅಗೇನ್ ಐ ಡಿಡ್ಂಟ್ ಸೇ ಇಟ್ ಇಸ್ ಹನಿ ಟ್ರ್ಯಾಪ್ ಅಂತ ಹೇಳಿಲ್ಲ, ಬಟ್ ಇಟ್ ವಾಸ್ ಮೇನ್ಲಿ ಬಿಕಾಸ್ ಟು ಅವ್ರ ಮೇಲೆ ಸೇರ್ ತೀರಿಸ್ಕೊಬೇಕು, ಅವರು ಸ್ವಲ್ಪ ಇರುವಂಥ ಮನಸ್ತಾಪದಲ್ಲಿ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಮಾಡಿದ್ರು. ಫೆಬ್ರವರಿಯಲ್ಲಿ ಪ್ರೀ ಪ್ಲಾನ್ ಮಾಡಿದ್ದಾರೆ, ಏಪ್ರಿಲಲ್ಲಿ ವಿಡಿಯೋ ಮಾಡಿದ್ದಾರೆ. ಮಠದ ಆಸ್ತಿ ವಿಚಾರದಲ್ಲಿ ಸ್ವಾಮೀಜಿಗಳ ಮಧ್ಯೆ ಕಲಹ. ಯುವತಿ ಮೂಲಕ ಬಸವಲಿಂಗ ಸ್ವಾಮೀಜಿ ಟ್ರ್ಯಾಪ್. ಅಷ್ಟಕ್ಕೂ ಪ್ರಕರಣದ A1 ಆರೋಪಿ ಕಣ್ಣೂರು ಮಠದ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಬಸವಲಿಂಗ ಶ್ರೀಗಳು ಸ್ವತಃ ದಾಯಾದಿಗಳು. ಬಂಡೆ ಮಠದ ಶ್ರೀಗಳಿಗೂ ಕಣ್ಣೂರು ಸ್ವಾಮೀಜಿಗೂ ಈ ಹಿಂದಿನಿಂದಲೂ ಮನಸ್ತಾಪ ಇತ್ತು. ಮಠದ ಆಸ್ತಿ ವಿಚಾರ ಹಾಗೂ ಅಭಿವೃದ್ಧಿ ವಿಚಾರದಲ್ಲಿ ಬಸವಲಿಂಗ ಶ್ರೀಗಳ ಏಳಿಗೆ ಸಹಿಸದ ಮೃತ್ಯುಂಜಯ ಸ್ವಾಮೀಜಿ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಸಮಾಜದಲ್ಲಿ ಕೆಟ್ಟ ಅಭಿಪ್ರಾಯ ಬಿಂಬಿಸುವ ಪ್ಲಾನ್ ಮಾಡಿದ್ರು. ಅದಕ್ಕಾಗಿ ಇವರು ಬಳಸಿಕೊಂಡಿದ್ದು ಬಸವಲಿಂಗ ಶ್ರೀ ಜೊತೆ ಸಲುಗೆಯಿಂದ ಇದ್ದ ನೀಲಾಂಬಿಕೆ ಅಲಿಯಾಸ್ ಚಂದು ಎಂಬ ಯುವತಿಯನ್ನ. ಇನ್ನು ಪ್ರಕರಣದ A2 ಆರೋಪಿಯಾಗಿರುವ ನೀಲಾಂಬಿಕಾ ಮೂಲತಃ ದೊಡ್ಡಬಳ್ಳಾಪುರದ ನಿವಾಸಿ. ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಓದುತ್ತಿರೋ ಈಕೆ ತುಮಕೂರಿನ ತನ್ನ ಅಜ್ಜಿ ಮನೆಗೆ ಬರುತ್ತಿದ್ದಾಗ ಶ್ರೀಗಳ ಪರಿಚಯ ಹೊಂದಿದ್ಲು. ಕಣ್ಣೂರಿನ ಮೃತ್ಯುಂಜಯ ಸ್ವಾಮಿ ಪರಿಚಯವೂ ಇತ್ತು. ಈ ವೇಳೆ ಮೃತ್ಯುಂಜಯ ಸ್ವಾಮಿ ಅಣತಿಯಂತೆ ಬಸವಲಿಂಗ ಶ್ರೀಗಳ ಜೊತೆ ಸಲುಗೆ ಹೆಚ್ಚಿಸಿಕೊಂಡು ಇಷ್ಟೊಂದು ಅವಾಂತರ ಆಯಿತು ಎನ್ನಲಾಗ್ತಿದೆ. ಬಳಿಕ ವಿಡಿಯೋವನ್ನ ಕಣ್ಣೂರು ಮಠದ ಆಪ್ತ ವಲಯದಲ್ಲಿದ್ದ ಪ್ರಕರಣದ 3ನೇ ಆರೋಪಿ ವಕೀಲ ಮಹದೇವಯ್ಯನಿಗೆ ನೀಡಿದ್ದಾಳೆ. ಬಳಿಕ ಮಹದೇವಯ್ಯ ವಿಡಿಯೋವನ್ನ ಸಿಡಿ ಮಾಡಿ ಅನಾಮಧೇಯ ಹೆಸರಿನಲ್ಲಿ ಸಮಾಜದ ಮುಖಂಡರಿಗೆ ಪೋಸ್ಟ್ ಮಾಡಿದಂತೆ. ಸ್ವಾಮೀಜಿಗಳ ಅವರವ್ರದೇ ಮನಸ್ತಾಪಗಳಿತ್ತು. ಅಗೇನ್ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಇವಾಗ, ಬಿಕಾಸ್ ದ ಕೇಸ್ ಇಸ್ ಸ್ಟಿಲ್ ಇನ್ವೆಸ್ಟಿಗೇಷನ್. ತನಿಖೆ ಮುಗಿದ ನಂತರ ಡೀಟೇಲ್ ಆಗಿ. ನೀಲಾಂಬಿಕೆ ಯಾರು ಸರ್? ಎಲ್ಲಿ ಸರ್ ಈಗ? ಅಗೇನ್ ಆಸ್ ಎ ಸೆಡ್, ಇಟ್ಸ್ ಆಲ್ ಓವರ್ ಆಲ್ ಮಠದಲ್ಲೇ ಒಬ್ರಿಗೊಬ್ರು ಕಂಡ್ರೆ ಆಗ್ತಾ ಇರಲಿಲ್ಲ. ಮಹದೇವರು ಕೂಡ ಮಠದಲ್ಲೇ ಕೆಲಸ ಮಾಡ್ತಾ ಇದ್ರು, ಅವರಿಗೆಲ್ಲ ಒಬ್ರಿಗೊಬ್ರು ಕಂಡ್ರೆ ಆಗ್ತಾ ಇರಲಿಲ್ಲ. ಅದು ಯಾಕೆ ಆಗ್ತಾ ಇರಲಿಲ್ಲ ಅದು ತನಿಖೆ ಮುಗಿದ ನಂತರ ನೀವು. ಈ ವಿಚಾರ ಸಮಾಜಕ್ಕೆ ತಿಳಿಯುತ್ತಿದ್ದಂತೆಯೇ ಕಳೆದ 6 ತಿಂಗಳಿನಿಂದ ಸ್ವಾಮೀಜಿ ವಿಚಲಿತರಾಗಿ ಖಿನ್ನತೆಗೆ ಒಳಗಾಗಿದ್ರು. ಬಳಿಕ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ಬಸವಲಿಂಗ ಶ್ರೀಗಳ ಆತ್ಮಹತ್ಯೆ ಪ್ರಕರಣ ಭೇದಿಸಿ 3 ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವ ಪೊಲೀಸರು ಇನ್ನಷ್ಟು ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮುಂದೆ ಈ ಪ್ರಕರಣ ಮತ್ಯಾರಿಗೆಲ್ಲ ಸುತ್ತಕೊಳ್ಳುತ್ತೋ ಕಾದ್ ನೋಡಬೇಕಿದೆ. AT ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ.